ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಅನಾದಿ ನಿಧನ ಅಂತ 42ನೆಯ ಹೆಸರು. ಅನಾದಿ ನಿಧನ, ಆದಿ ಮತ್ತು ನಿಧನ ಅಂತ ಹೇಳಿ. ಆದಿ ಅಂದರೆ ಮೊದಲು ಅಂತ ಅರ್ಥ, ನಿಧನ ಅಂದರೆ ಅಂತ್ಯ ಅಂತ. ನಾವು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಬಹುದು ಹೀಗೆ: ಹುಟ್ಟು ಮತ್ತು ಸಾವು ಅಂತ. ಆದಿ ನಿಧನ ಅಂದರೆ ಯಾರಿಗೆ ಹುಟ್ಟು ಸಾವಿದೇವೆಯೋ ಅವರನ್ನೆಲ್ಲರನ್ನೂ ಕೂಡ ಆದಿ ನಿಧನರು ಅಂತ ಕರೆಯಬಹುದು. ಪರಮಾತ್ಮ ಅನಾದಿ ನಿಧನ ಅಂತ ಕರೆಸಿಕೊಳ್ತಾನೆ. ಅವನಿಗೆ ಹುಟ್ಟು ಸಾವುಗಳು ಯಾವ ಕಾರಣಕ್ಕೂ ಯಾವ ಕಾಲದಲ್ಲಿಯೂ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಏಕರೂಪವಾಗಿಯೇ ಇರುವವನು ಅಂತ ಹೇಳಿ. ನಮಗೆಲ್ಲರಿಗೂ ಕೂಡ ಸ್ವರೂಪತಃ ಅಥವಾ ಸ್ವಭಾವತಃ ನಮಗೆ ಆದಿ ಮತ್ತು ಅಂತ್ಯಗಳಿಲ್ಲ ಅಂತ ಹೇಳಿ ಶಾಸ್ತ್ರಗಳ ಚಿಂತನೆ. ಯಾವಾಗ ನಾವು ಅಸ್ತಿತ್ವವನ್ನು ಪಡೆದುಕೊಂಡೆವು ಅನ್ನುವಂಥದ್ದಕ್ಕೆ ಉತ್ತರವೇ ಇಲ್ಲ. ಎಲ್ಲ ಜೀವರು ಕೂಡ ಸ್ವರೂಪತಃ ಸ್ವಭಾವತಃ ಅನಾದಿಗಳೇ. ಅದೇ ರೀತಿಯಾಗಿ ನಜಾಜತೆ ಬ್ರಿಯತೆ ವಾ ಕದಾಚಿತ್ ಅಂತ ಕೃಷ್ಣನೇ ವಿವರಿಸಿ ಹೇಳುವ ಹಾಗೆ ಆತ್ಮನಿಗೆ ಯಾವ ಕಾಲದಲ್ಲಿಯೂ ಯಾವ ಕಾರಣಕ್ಕೂ ನಾಶ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ. ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ ಹೇಳಿ ಅದು ಸ್ವರೂಪತಃ. ಆದರೆ ಹಿಂದೆ ನಾವು ಚಿಂತನೆ ಮಾಡಿದ್ದೇವೆ ನಾಶಗಳಲ್ಲಿ ಎಷ್ಟು ವಿಧ, ಅದರ ಪ್ರಭಾವಗಳು ನಮ್ಮ ಮೇಲೆ ಹೇಗೆ ಆಗ್ತವೆ ಅಂತ. ಸ್ವರೂಪತಃ ನಮಗೆ ಹುಟ್ಟು ಸಾವಿಗಳಿಲ್ಲದೆ ಹೋದರೂ ಕೂಡ ನಮಗೆ ದೇಹಪ್ರಾಪ್ತಿ ಮತ್ತು ದೇಹನಾಶ ಅನ್ನುವಂಥದ್ದು ಇದ್ದೇ ಇರ್ತದೆ. ಮತ್ತು ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲದೇ ಇರುವುದರಿಂದ ದೇಹದಲ್ಲಿ ನಮ್ಮ ಒಂದು ಅಭಿಮಾನವೂ ಕೂಡ ನಾವು ಇಲ್ಲಿ ಶಾಶ್ವತವಾಗಿದ್ದೇವೋ ಅನ್ನುವಂತಹ ರೀತಿಯಲ್ಲಿ ಬದುಕುವಷ್ಟು ಮೋಹ ನಮಗೆ ಇರುತ್ತದೆ. ಹುಟ್ಟು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆಯೇ ಅನೇಕ ಜೀವಜಾತಗಳ ಸಸ್ಯ ಸಂಕುಲಗಳ ಹುಟ್ಟು ಕಂಡೇ ಕಾಣ್ತದೆ. ಅದೇ ರೀತಿಯಾಗಿ ನಾವು ಕೂಡ ಬಾಲ್ಯವನ್ನು ಕಳೆದು ಯೌವನವನ್ನು ಕಳೆದುಕೊಂಡು ವೃದ್ಧಾಪ್ಯದ ಕಡೆಗೆ ಮುದುಕಿದುಕೊಂಡು ತನ್ಮಧ್ಯದಲ್ಲಿ ನಾನಾ ಅವಸ್ಥೆಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಅನೇಕರು ಅಸುನೀಗುವಂತಹ ಒಂದು ನಿಧನದ ಒಂದು ಅಂತ್ಯದ ದೃಶ್ಯಗಳನ್ನು ಕೂಡ ನಾವು ಕಾಣ್ತಾನೇ ಇರ್ತೇವೆ. ಇದು ಪ್ರಪಂಚದ ವ್ಯವಸ್ಥೆ. ಆದರೆ ಪರಮಾತ್ಮನಿಗೆ ಸ್ವದೇಹ ಯೋಗ ವಿಗಮನಾಮ ಜನ್ಮಮುತಿ ಪುನಃ ಈ ರೀತಿಯಾಗಿ ಹುಟ್ಟು ಸಾವುಗಳನ್ನು ಕೊಡುವವನು ಭಗವಂತ ಹೊರತಾಗಿ ಅವನಿಗೆ ಸ್ವತಃ ಇಂತಹ ಬಾಧೆಗಳು ಇಲ್ಲವೇ ಇಲ್ಲ ಅಂತ ಹೇಳಿ ಅವನನ್ನು ಚಿಂತನೆ ಮಾಡಬೇಕಂತೆ. ಮತ್ತು ಅನಾದಿಹಿ ಆದಿ ನಿಧನ ಅಂತ ನಾವು ಹುಟ್ಟಿದಾಗಲೇ ಮತ್ತು ಮರಣ ಅನ್ನುವಂಥದ್ದು ನಿಶ್ಚಯವಾಗಿರುತ್ತದೆ. ಮತ್ತು ಯಾರು ಮರಣ ಹೊಂದುತ್ತಾನೋ ಅವನು ಮತ್ತೆ ಈ ಗರ್ಭಾವಾಸಾದಿಗಳನ್ನು ಅನುಭವಿಸಿ ಮತ್ತೆ ಹುಟ್ಟನ್ನು ಪಡೆಯಲೇಬೇಕಾಗ್ತದೆ. ಯಾಕಂದರೆ ಇದು ಸಾಧನೆಯ ಬಹುನಾಂ ಜನ್ಮನಾಂ ಅಂತೆ ಅಂತ ಭಗವಂತನೇ ತೋರಿಸಿ ಕೊಡುವ ಹಾಗೆ ಇದು ಮಾರ್ಗ. ಎಷ್ಟೋ ಸಲ ಹುಟ್ಟಿ ಬಂದು ಎಷ್ಟೋ ಸಾಧನೆಗಳನ್ನು ಮಾಡಿ ಮತ್ತೆ ಅವರು ಮೋಕ್ಷದ ತಮ್ಮ ಕೊನೆಯ ಸ್ಥಾನವನ್ನು ಹೋಗಿ ಸೇರಬೇಕಾಗ್ತದೆ. ಆದರೆ ಇದು ಯಾವುದಕ್ಕೂ ಕೂಡ ಬದ್ಧನಾಗದಂಥವನು ಪರಮಾತ್ಮ ಅಂತ. ಯಾಕಂದರೆ ನಮ್ಮನ್ನೆಲ್ಲವನ್ನೂ ಕೂಡ ಈ ಸಂಸಾರ ಚಕ್ರಗಳಲ್ಲಿ ಬರುವ ಹಾಗೆ ಮಾಡಿ ನಮಗೆ ಮೋಕ್ಷ ಅನ್ನುವಂತಹ ನಮಗೂ ಅವನಂತಹ ಒಂದು ಅವಸ್ಥೆಯನ್ನು ಕೊಟ್ಟು ಅನುಗ್ರಹ ಮಾಡಬಹುದಂತಹ ಏಕೈಕ ಶಕ್ತಿ ಅಂತ ಹೇಳಿ ಅದಕ್ಕೋಸ್ಕರ ಅವನನ್ನು ಚಿಂತನೆ ಮಾಡಬೇಕು. ಯಾಕಂದರೆ ಎಲ್ಲರೂ ಒಂದೇ ರೀತಿ ಇರಬೇಕಾದರೆ ಎಲ್ಲರಿಗಿಂತಲೂ ವಿಲಕ್ಷಣನಂತಹ ಭಗವಂತನನ್ನು ಆ ರೀತಿಯಾಗಿ ಚಿಂತನೆ ಮಾಡಿದೆ ನಮಗೇನೇ ಉಪಯೋಗ ಅಂತ ಹೇಳುವುದಕ್ಕೂ ಕೂಡ ಈ ಅನಾದಿನಧನ ಅನ್ನುವಂತಹ ಮಾತು ವಿಶಿಷ್ಟವಾದಂತಹ ಒಂದು ಅರ್ಥವನ್ನು ಕೊಡುತ್ತದೆ. ಯಾಕಂದರೆ ಇದು ಅವನನ್ನು ಆ ರೀತಿಯಾಗಿ ಕರೆದರೆ ಅದು ವಿಶೇಷವಾದಂತಹ ಅನುಗ್ರಹವೂ ಇದೆ ಅಂತ ಹೇಳಿ ಸ್ವತಃ ದೇವರೇ ಹೇಳ್ತಾನೆ. ಯೋಮಾಂ ಅಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಂತ ಹೇಳ್ತಾ ನಮಗೆ ಏನು ಅನುಗ್ರಹ, ದೊಡ್ಡ ಅನುಗ್ರಹ ಗೊತ್ತಾ? ಸರ್ವಪಾಪೈಹಿ ಪ್ರಮುಚ್ಯತೆ ಅಂತ ಹೇಳ್ತಾನೆ. ಎಲ್ಲ ಪಾಪಗಳಿಂದಲೂ ಕೂಡ ನಾವು ಕಳಚಿಕೊಳ್ಳಬಹುದು ಅಂತ ಹೇಳಿ. ಯಾಕಂದರೆ ನಮಗೆ ಈ ಜೀವನದಲ್ಲಿ ಅನೇಕ ವಿಷಯಗಳು ಪ್ರಾಪ್ತಿಯಾಗ್ತವೆ, ಎಷ್ಟೋ ಸಂಬಂಧಗಳು ಸೃಷ್ಟಿಯಾಗ್ತವೆ. ಅದು ಯಾವುದೂ ಕೂಡ ನಮ್ಮಿಂದ ದೂರ ಹೋಗಬಾರದು, ಅದೆಲ್ಲವೂ ಕೂಡ ನಮ್ಮ ಹತ್ತಿರದಲ್ಲೇ ಇರಬೇಕು ಅನ್ನುವಂಥದ್ದನ್ನು ನಾವು ಬಯಸಿಕೊಂಡಿರ್ತೇವೆ. ಚಿಕ್ಕ ಮಕ್ಕಳನ್ನೇ ನೋಡಿ,
ಅವರಿಗೆ ಇಷ್ಟವಾದಂತಹ ಆಟಿಕೆಗಳನ್ನು ಹತ್ತಿರದಲ್ಲಿಯೇ ಇಟ್ಟುಕೊಂಡು ಮಲಗ್ತಾರೆ. ಏನೋ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಅವರಿಗೆ ಅಂದರೆ ಬಿಟ್ಟು ಹೋಗಬೇಕು. ಉದಾಹರಣೆಗೆ ಒಳ್ಳೆಯ ಅವರಿಗೆ ಇಷ್ಟವಾದಂತಹ ವಸ್ತು ಆಟಿಕೆ ಸಿಕ್ಕಿತು ಅಂತ ಹೇಳಿದರೆ ಶಾಲೆಗೆ ಹೋಗಲಿಕ್ಕೂ ಕೂಡ ಅವರು ತಯಾರಿಲ್ಲ, ಅದನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಅದು ಅವರಿಗೆ ಅಷ್ಟು ಇಷ್ಟ ಆಗಿರುತ್ತದೆ. ಆ ಇಷ್ಟ ಮತ್ತೆ ಸ್ವಲ್ಪ ಸ್ವಲ್ಪ ಸಮಯದ ನಂತರ ಅದು ನಷ್ಟ ಆಗ್ತದೆ ಬಿಡಿ. ಆಮೇಲೆ ಮತ್ತೆ ಅದು ಅದರ ಮಹತ್ವವನ್ನು ಕಳೆದುಕೊಳ್ತದೆ. ಹೊಸತರಲ್ಲಿ ಹಾಗೆ ಅಲ್ಲ. ಆದರೆ ಇಂತಹ ಒಂದು ಆತ್ಮೀಯತೆ, ಅಂತಹ ಒಂದು ಮೋಹ, ಇಂತಹ ಒಂದು ಅಭಿಮಾನ ನಮಗೆ ಕೆಲವು ಕಡೆ ಸ್ವಲ್ಪ ದೀರ್ಘಕಾಲದಲ್ಲಿಯೇ ಇರ್ತದೆ. ಮಕ್ಕಳ ಮೇಲೆ ನಮಗಿರುವಂತಹ ವ್ಯಾಮೋಹ ನೋಡಿ. ಯಾವ ಕಾರಣಕ್ಕೂ ಕೂಡ ಅವರು ಯಾವುದೇ ಅಪಾಯಕ್ಕೆ ಸಿಲುಕಬಾರದು, ಅವರು ಚೆನ್ನಾಗಿರಬೇಕು. ಬಾಂಧವ್ಯಗಳು, ನಾವು ಕೂಡಿಟ್ಟುಕೊಂಡಂತಹ ಸಂಪತ್ತುಗಳು, ನಮ್ಮ ವೈಭವಗಳು ಹಾಗೆಯೇ ಇರಬೇಕು ಅಂತ. ಒಂದು ಕೆಲಸದ ವಿಷಯ ಆಗಲಿ, ಆರೋಗ್ಯದ ವಿಷಯ ಆಗಲಿ, ಸ್ಥಿರತೆ ನಮಗೆ ಬೇಕು ಅಂತ ಇದ್ದೇ ಇರ್ತದೆ. ಅಂದರೆ ನಮಗೆಲ್ಲದಕ್ಕೂ ಕೂಡ ಆದಿ ಇದೆ, ಎಲ್ಲದಕ್ಕೂ ಕೂಡ ನಿಧನವೂ ಇದೆ. ಅದು ಸತ್ಯ, ನಮಗೆ ಗೊತ್ತಿದೆ. ಬಟ್ ವಿ ಡೋಂಟ್ ವಾಂಟ್ ದ್ಯಾಟ್. ನಮಗೆ ಅದು ಬೇಡ. ಅಂದರೆ ಅದು ನಾಶವಾಗುವುದು ಬೇಡ. ಯಾರು ಸಾಯಲಿಕ್ಕೆ ತಯಾರಾಗಿದ್ದೀರಿ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳುವವರ ಹತ್ರ ಕೇಳಬೇಕು ನೀವು. ಯಾರು ಕೂಡ ತಯಾರಿಲ್ಲ. ಎಲ್ಲರಿಗೂ ಇಲ್ಲಿ ನಾವು ದೀರ್ಘಕಾಲ ಬದುಕಬೇಕು ಅನ್ನುವಂಥದ್ದು ಇದ್ದೇ ಇರ್ತದೆ. ಆ ವಾಸ್ತವ ಸತ್ಯವನ್ನು ಒಪ್ಪಿಕೊಂಡರೂ, ಅದರ ಬಗ್ಗೆ ತಿಳಿದುಕೊಂಡರೂ, ನಮಗೆ ಅದರ ಹಿಂದೆ ಆ ಕಟು ಸತ್ಯವನ್ನು ಒಪ್ಪಿಕೊಂಡು ಅದಕ್ಕೆ ತಯಾರಾಗಲಿಕ್ಕೆ ನಾವು ಯಾವತ್ತೂ ಮುಂದೆ ಬರುವುದಿಲ್ಲ. ಇದು ವಸ್ತು ಸ್ಥಿತಿ ಪ್ರಪಂಚದ್ದು ಇರಲಿ. ಹೀಗಿರಬೇಕಾದರೆ ನಾವು ಸರ್ವಪಾಪೈಹಿ ಪ್ರಮುಚ್ಯತೆ ಅಂತ, ಇದಕ್ಕೆಲ್ಲದಕ್ಕೂ ಕೂಡ ವ್ಯತಿರಿಕ್ತನಾದವನು, ನಿತ್ಯನಾದವನು, ಸತ್ಯನಾದವನು ಪರಮಾತ್ಮ ಮಾತ್ರ, ಅವನೊಬ್ಬನೇ ಅನಾಧಿನಿಧನ ಅಂತ ಹೇಳಿ ನಾವು ಚಿಂತನೆ ಮಾಡಿದಾಗ ನಾವು ಸತ್ಯವನ್ನು ಒಪ್ಪಿಕೊಳ್ಳದ ಪಾಪ ಮಾಡ್ತೇವೆ ಅಲ್ವಾ. ಯಾಕಂದರೆ ಯಾವತ್ತೂ ಇರುವುದಂತಹ, ಅಂದರೆ ನಮ್ಮ ಒಂದೇ ರೀತಿಯಾಗಿರದಂತಹ ನಮ್ಮ ಅವಸ್ಥೆಯನ್ನು ನಾವು ಬೇಕು ಅಂತ ಹೇಳಿ ಬಯಸಿಕೊಂಡಿರ್ತೇವೆ. ನಮಗೆ ಕಷ್ಟ ಬಂದಾಗ ಅಥವಾ ಇಂತಹ ಒಂದು ಅನಿರೀಕ್ಷಿತವಾಗಿ ನಮ್ಮವರನ್ನೇ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬಂದಾಗ, ನಮಗಿಷ್ಟವಾದಂತಹ ಯಾವುದೋ ಒಂದು ಕೆಲಸವೋ, ವಸ್ತುವೋ, ವ್ಯವಸ್ಥೆಯೋ ನಾಶವಾಗಿ ಹೋದಾಗ ನಾವು ನಾನಾ ವಿಧವಾಗಿ ಪರಿತಪಿಸ್ತೇವೆ. ಆದರೆ ಅದೆಲ್ಲವೂ ಕೂಡ ಪಾಪಕ್ಕೆ ಕಾರಣವಾಗಿರುತ್ತದೆ. ಯಾಕಂದರೆ ಅದರ ಸಹಜತೆಯನ್ನು ಒಪ್ಪಿಕೊಳ್ಳುವಂಥದ್ದು, ದೇವರಿಗೇ ಬಯ್ಯುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಅನೇಕ ಮನುಷ್ಯರು ಮಾಡುವುದು ನಾವು ಮಾಡಿರಬಹುದು ಏನು. ಈ ರೀತಿಯಾಗಿ ನಮ್ಮ ಆ ಮೋಹದ ಕಾರಣದಿಂದಾಗಿ ಅನೇಕ ಅಪರಾಧಗಳನ್ನು ಮಾಡಿ ನಾವು ಪಾಪ ಸಂಚಯವನ್ನು ಮಾಡಿರುತ್ತೇವೆ. ಅದರಿಂದೆಲ್ಲವನ್ನು ಕಳೆದುಕೊಳ್ಳಬೇಕು ಅಂತ ಇದ್ದರೆ ದೇವರನ್ನು ಅನಾದಿನಿಧನ ನೀನೊಬ್ಬನೇ, ಮತ್ತೆಲ್ಲವೂ ಕೂಡ ನಿನ್ನ ಇಚ್ಛಾ ಪ್ರಕಾರವೇ ನಡೆಯುವಂಥದ್ದು ಅನ್ನುವಂತಹ ಒಂದು ವಸ್ತುಸ್ಥಿತಿಯನ್ನು, ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಈ ರೀತಿಯಾಗಿ ಪರಮಾತ್ಮ ನೀನೊಬ್ಬನೇ ಅನಾದಿನಿಧನ ಅಂತ ಹೇಳಿ ಚಿಂತನೆ ಮಾಡಿದಾಗ ಅವನು ನಮಗೆ ಅನುಭವಿಸಬೇಕಾದಂತಹ ಸಾಂಸಾರಿಕವಾದಂತಹ ಸುಖವನ್ನು, ಸಂಪತ್ತುವನ್ನು ದೀರ್ಘಕಾಲ ಕೊಡಬಲ್ಲ. ಅದಕ್ಕೋಸ್ಕರ ಅವನು ಅನಾದಿನಿಧನ. ಮತ್ತು ಅನ ಅಂತ ಹೇಳಿದರೆ ಮುಖ್ಯ ಪ್ರಾಣ ಅಂತ ಅರ್ಥ, ಪ್ರಾಣದೇವರು ಅಂತ. ಆ ಪ್ರಾಣತತ್ವ ನಾರಾಜನಾತ್ ಪ್ರಾಣೋ ಜಾಜತೆ ಅಂತ ಹೇಳಿ ಪರಮಾತ್ಮ ಈ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಮೊದಲು ಆ ಮುಖ್ಯ ಪ್ರಾಣನ ಸೃಷ್ಟಿಯನ್ನು ಮಾಡ್ತಾನಂತೆ. ನಂತರ ಎಲ್ಲ ದೇವತೆಗಳ ಸೃಷ್ಟಿಯೂ ಕೂಡ ಮುಂದುವರಿಯುತ್ತದೆ. ಈ ರೀತಿಯಾಗಿ ಪ್ರಾಣದೇವರಿಗೂ ಕೂಡ ಮೋಕ್ಷ ಆಗಬೇಕಾಗಿದೆ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಮೋಕ್ಷದ ಸಾಧನೆಯಲ್ಲಿ ನಮಗಿಂತ ಯೋಗ್ಯತೆಯಲ್ಲಿ ಎಷ್ಟೋ ಎತ್ತರದಲ್ಲಿರುವವರು. ಆದರೆ ಅವರಿಗೂ ಮೋಕ್ಷ ಸಾಧನೆ ಅನ್ನುವಂಥದ್ದಾಗಲೇಬೇಕಾಗ್ತದೆ. ಈ ರೀತಿಯಾಗಿ ಪರಮಾತ್ಮ ಎಲ್ಲರಿಗೂ ಸನ್ಮಾರ್ಗದ ದರ್ಶನವನ್ನು ಮಾಡುವವನು. ಮುಖ್ಯ ಪ್ರಾಣಾದಿ ಅಥವಾ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಕೂಡ ಸೃಷ್ಟಿಕರ್ತರ ಅವನೇ. ಮತ್ತು ಇವನಿಗೆ ಯಾವುದೇ ವಿಧವಾದಂತಹ ನಾಶ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅವರಿಗೆ ಸೃಷ್ಟಿಕರ್ತ ಅಂದರೆ ಏನಾಯಿತು? ಸ್ವರೂಪತಃ ಅವರು ಯಾವತ್ತಿಗೂ ಇದ್ದಾರೆ. ಆದರೆ ಅವರಿಗೂ ಸಾಧನ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಅವರನ್ನೂ ತಂದಿಟ್ಟು ಈ ಒಂದು ಪ್ರಪಂಚದ ಒಂದು ನಿಯಂತ್ರಣವನ್ನು ಮಾಡುವಂತಹ ಭಗವಂತನಿಗೆ ಅನಾದಿ ನಿಧನ ಅಂತ ಹೆಸರು. ಈ ರೀತಿಯಾಗಿ ನಿಧನ ಅಂತ ಹೇಳಿದರೆ ಸಂಹಾರಕ ಶಕ್ತಿ ಅಂತ ಕೂಡ ಎಂದು ಹೆಸರಿದೆ. ಎಲ್ಲವನ್ನೂ ಕೂಡ ಅನಾದಿಯಾದಂತಹ ಯಾವುದೆಲ್ಲ ಇದೆ ಅದನ್ನೆಲ್ಲವನ್ನು ನಿಧಾನ ಮಾಡಬಲ್ಲವನು. ಕೆಲವೊಂದು ಸಲ ನಮಗೆ ಅನ್ನಿಸ್ತದೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ ಕೊನೆಯೇ ಇಲ್ಲವಾ ಅಂತ ಹೇಳಿ. ಕೆಲವೊಂದು ಮಧ್ಯಮ ವರ್ಗದ ಒಂದು ಸಂಸಾರದಲ್ಲಿ ಯಾವುದು ನಾವು ಆ ಕಡೆಗೆ ಶ್ರೀಮಂತರು ಅಲ್ಲ, ಈ ಕಡೆಗೆ ಬಡವರು ಅಲ್ಲ, ಈ ಮೀಡಿಯಂ ಕ್ಲಾಸ್ ಜೀವನ ಅನ್ನುವಂಥದ್ದೇ ಎಷ್ಟೊಂದು ದುಃಖಮಯ ಅಂತ ಹೇಳಿ ಎಲ್ಲರೂ ಕೂಡ ಚಿಂತನೆ ಮಾಡುವುದು ಇದೆ. ಅನೇಕ ದುರಂತಗಳು ಇರ್ತವೆ. ಯಾಕಂದರೆ ಇದೆಲ್ಲ ಯಾವಾಗ ಪರಿಹಾರ ಆಗ್ತದೆ? ನಾವು ಕೂಡ ಉತ್ತಮರು ಅಂತ ಅನ್ನಿಸಿಕೊಳ್ಳುವುದು ಯಾವಾಗ ಅಂತ ಒಂದು ಪ್ರಶ್ನೆ ಬಂದಾಗ, ಅನಾದಿ ಕಾಲದಿಂದ ದೀರ್ಘಕಾಲದಿಂದ ನಮ್ಮನ್ನು ಬಾಧಿಸುವಂತಹ ಏನೆಲ್ಲ ಕಷ್ಟಗಳಿದ್ದರೂ ಕೂಡ ಅದನ್ನು ಪರಿಹರಿಸುವವನು, ಅನಾದಿಯಾದಂತಹ ನಮ್ಮ ದುಃಖದಿಂದ ನಮ್ಮನ್ನು ಉದ್ಧರಿಸಬಲ್ಲವನು ಪರಮಾತ್ಮ ಅಂತ ಹೇಳಿ
ಈ ರೀತಿಯಾಗಿ ಅದಕ್ಕೆ ಒಂದು ಎಂಡ್ ಅಂತ, ಕಷ್ಟಗಳಿಗೂ ಎಲ್ಲ ವಿಧದ ಕಷ್ಟಗಳಿಗೂ ಒಂದು ಕೊನೆಯನ್ನು ಕಾಣಿಸುವವನು ಪರಮಾತ್ಮ ಅಂತ ಒಂದು ಅರ್ಥ. ಅದೇ ರೀತಿಯಾಗಿ ಅನಾದಿಯಾದಂತಹ ಯಾವುದೆಲ್ಲ ನಮ್ಮ ಕಷ್ಟಗಳಾಗಬಹುದು, ನಮ್ಮ ಒಂದು ಸಂಸಾರವೂ ಆಗಬಹುದು, ಮತ್ತೆ ಮತ್ತೆ ನಾವು ಈ ಒಂದು ಭೂಮಿಯಲ್ಲಿ ಹುಟ್ಟುವುದು, ಬರುವುದು, ತಾಯಿಯ ಗರ್ಭದಲ್ಲಿ ವಾಸ ಮಾಡುವುದು, ಅನೇಕ ಕರ್ಮ ಮಾಡುವುದು, ಇದೆಲ್ಲ ಒಂದು ಸಾಂಸಾರಿಕ ದುಃಖಗಳೆಲ್ಲ ಇದೆಯಲ್ಲ, ಇದೇ ಯಾವತ್ತೂ ಶುರು ಆಗಿದೆ ನಮಗೆ ಅಂತ ಹೇಳಿದರೆ, ಯಾವ ಯಾವ ಪ್ರಾಣಿ ಪಕ್ಷಿಗಳಾಗಿ ಜೀವ ಜಂತುಗಳಾಗಿ ಹುಟ್ಟಿ ಬಂದೆವೋ ನಮಗೇ ಗೊತ್ತಿಲ್ಲ. ಇಂತಹ ಒಂದು ಮತ್ತೆ ಹುಟ್ಟಿ ಮತ್ತೆ ಸಾಯುವಂತಹ ಈ ಒಂದು ಸರ್ಕಲ್ನಿಂದ ನಮ್ಮನ್ನು ಹೊರತರಬಲ್ಲಂತಹ ಶಕ್ತಿ, ಸಾಂಸಾರಿಕವಾದಂತಹ ಬಂಧನದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮಗೆ ಮೋಕ್ಷವನ್ನು ಕೊಡಬಲ್ಲಂತಹ ಏಕೈಕ ಶಕ್ತಿ ಅವನ ಅನಾದಿ ನಿಧನ ಅಂತ ಹೇಳಿ ಅವನನ್ನು ನಾವು ಚಿಂತನೆ ಮಾಡಬೇಕಂತೆ. ಈ ರೀತಿಯಾಗಿ ಪರಮಾತ್ಮ ಎಲ್ಲರ ಅನಾದಿ ಕಾಲದ ದುಃಖವನ್ನು ನಾಶ ಮಾಡಬಲ್ಲ, ಮತ್ತು ಅವನು ಸ್ವತಃ ಅನಾದಿಯಾಗಿದ್ದುಕೊಂಡು ಸ್ವತಃ ಎಲ್ಲವನ್ನೂ ನಾಶ ಮಾಡಬಲ್ಲಂತಹ ಸಾಮರ್ಥ್ಯವನ್ನೂ ಇಟ್ಟುಕೊಂಡವನು ಅಂತ ಅರ್ಥ. ಈ ರೀತಿಯಾಗಿ ಅವನು ಎಲ್ಲ ಕಾಲದಲ್ಲಿಯೂ ನಮ್ಮಂತಹ ಅನೇಕ ಜೀವರಾಶಿಗಳ ಅನೇಕ ವಿಧವಾದಂತಹ ಕಷ್ಟಗಳನ್ನು ಪರಿಹರಿಸಿದವನು. ಹಾಗಾಗಿ ನಮಗೆ ಯಾವುದಕ್ಕೂ ಇಲ್ಲಿ ಪರಿಹಾರವೇ ಇಲ್ಲ ಅನ್ನುವಂತಹ ಒಂದು ಭಾವನೆ ಬೇಕಾಗಿಲ್ಲ. ಇದೆಲ್ಲವೂ ಕೂಡ ಶಾಶ್ವತವಾಗಿರುವಂಥದ್ದು ಅಂತ ಯಾವತ್ತಿಗೂ ನಾವು ದುಃಖ ಪಟ್ಟುಕೊಳ್ಳಬೇಕಾಗಿಲ್ಲ, ಬೇಜಾರು ಮಾಡಿಕೊಳ್ಳಬೇಕಾಗಿಲ್ಲ. ಎಂತಹ ಒಂದು ದೀರ್ಘಕಾಲ ಅಥವಾ ಬಹುದೊಡ್ಡದು ಅನ್ನುವಂತಹ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಒಂದು ಕೊನೆಗಾಣಿಸಬಲ್ಲಂತಹ ಸಾಮರ್ಥ್ಯ ಇರುವವನು ಪರಮಾತ್ಮ, ಜಗತ್ತಿನಲ್ಲಿ ಏಕೈಕ ಶಕ್ತಿ. ಅದಕ್ಕೋಸ್ಕರ ಅವನನ್ನು ಅನಾದಿ ನಿಧನ ಅಂತ ಹೇಳಿ ಚಿಂತನೆ ಮಾಡಬೇಕಂತೆ. ಕೃಷ್ಣಾರ್ಪಣಂ.